ನಮಸ್ಕಾರ ಸ್ನೇಹಿತರೆ ಹಾಗೂ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಅವರ್ ಚಾನಲ್ MNK ಹ್ಯಾಬೀಸ್. ಸ್ನೇಹಿತರೆ ಹಾಗೂ ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋದಲ್ಲಿ ನಾವು ಗುಣಿತಾಕ್ಷರಗಳ ಬಗ್ಗೆ ತಿಳಿದುಕೊಳ್ಳೋಣ. ನಮ್ಮ ಹಿಂದಿನ ವಿಡಿಯೋದಲ್ಲಿ ಕನ್ನಡ ವರ್ಣಮಾಲೆಯಲ್ಲಿನ ಸ್ವರಗಳು, ಯೋಗವಾಹಗಳು ಮತ್ತು ವ್ಯಂಜನಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ. ಆ ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ, ಪ್ಲೀಸ್ ಚೆಕ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋದಲ್ಲಿ ಗುಣಿತಾಕ್ಷರಗಳು ಎಂದರೇನು, ಗುಣಿತಾಕ್ಷರಗಳನ್ನು ಯಾವ ರೀತಿಯಾಗಿ ಬರೀಬೇಕು ಮತ್ತು ಯಾವ ರೀತಿಯಾಗಿ ಓದಬೇಕು ಎಂಬುದನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಗುಣಿತಾಕ್ಷರಗಳು ಎಂದರೆ ವ್ಯಂಜನಾಕ್ಷರಗಳಿಗೆ ಸ್ವರಗಳು ಸೇರಿ ಆಗುವ ಅಕ್ಷರಗಳಿಗೆ ಗುಣಿತಾಕ್ಷರಗಳು ಎಂದು ಕರೆಯುತ್ತೇವೆ. ಸ್ವರಗಳ ಮಾತ್ರೆಗಳನ್ನು ಉಪಯೋಗಿಸಿಕೊಂಡು ರಚಿಸುವಂತಹ ಅಥವಾ ಆಗುವಂತಹ ಅಕ್ಷರಗಳಿಗೆ ನಾವು ಗುಣಿತಾಕ್ಷರಗಳು ಅಂತೇಳಿ ಕರಿತೀವಿ. ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ಗುಣಿತಾಕ್ಷರಗಳನ್ನು ಓದುವ ಮತ್ತು ಬರೆಯುವ ಕ್ರಮವನ್ನು ನೋಡೋಣ. ಅದಕ್ಕೂ ಮುಂಚೆ ತಾವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ಅದಿಂದ ಅಹವರೆಗಿನ ಸ್ವರಗಳನ್ನು ಉಪಯೋಗಿಸಿಕೊಂಡು ಯಾವ ರೀತಿ ಗುಣಿತಾಕ್ಷರಗಳನ್ನು ರಚಿಸುವುದು ನೋಡೋಣ. ಇಲ್ಲಿ ಅ ಎನ್ನುವುದು ತಲೆಕಟ್ಟು, ಆ ಎನ್ನುವುದು ದೀರ್ಘ ಅಥವಾ ಇಳಿ, ಈ ಗುಡಿಸು, ಈ ಗುಡಿಸನ್ ದೀರ್ಘ, ಉ ಕೊಂಬು, ಊ ಕೊಂಬಿಳಿ, ರು ಒಟ್ರು ಸುಳಿ, ಏತ್ವ, ಏತ್ವನ ದೀರ್ಘ, ಐತ್ವ, ಓತ್ವ, ಓತ್ವನ್ ದೀರ್ಘ. ಇಲ್ಲಿ ಮತ್ತು ಅಹ ಇವೆರಡು ಯೋಗವಾಹಗಳು. ಎನ್ನುವುದು ಅನುಸ್ವಾರ, ಅಹ ಎನ್ನುವುದು ವಿಸರ್ಗವಾಗಿದೆ. ಈ ಸ್ವರಗಳ ಮಾತ್ರೆಗಳನ್ನು ಉಪಯೋಗಿಸಿಕೊಂಡು ಗುಣಿತಾಕ್ಷರಗಳನ್ನು ಯಾವ ರೀತಿಯಾಗಿ ರಚಿಸುವುದು ಮತ್ತು ಅವುಗಳನ್ನು ಯಾವ ರೀತಿಯಾಗಿ ಓದುವುದು ನೋಡೋಣ ಬನ್ನಿ. ಕ ಪ್ಲಸ್ ಅ ಕ, ಕ ಪ್ಲಸ್ ಆ ಕಾ, ಕ ಪ್ಲಸ್ ಇ ಕಿ, ಕ ಪ್ಲಸ್ ಈ ಕೀ, ಕ ಪ್ಲಸ್ ಉ ಕು, ಕ ಪ್ಲಸ್ ಊ ಕೂ, ಕ ಪ್ಲಸ್ ರು ಕೃ, ಕ ಪ್ಲಸ್ ಎ ಕೆ, ಕ ಪ್ಲಸ್ ಎ ಕೆ, ಕ ಪ್ಲಸ್ ಐ ಕೈ, ಕ ಪ್ಲಸ್ ಓ ಕೋ, ಕ ಪ್ಲಸ್ ಓ ಕೋ, ಕ ಪ್ಲಸ್ ಔ ಕೌ, ಕ ಪ್ಲಸ್ ಕಂ, ಕ ಪ್ಲಸ್ ಅಹ ಕಹ. ಇಲ್ಲಿ ಗ ವ್ಯಂಜನ ಉಪಯೋಗಿಸಿಕೊಂಡು ಯಾವ ರೀತಿಯಾಗಿ ಗುಣಿತಾಕ್ಷರ ಮಾಡೋದು ನೋಡೋಣ. ಗ ಪ್ಲಸ್ ಅ ಗ, ಗ ಪ್ಲಸ್ ಆ ಗಾ, ಗ ಪ್ಲಸ್ ಇ ಗಿ, ಗ ಪ್ಲಸ್ ಇ ಗೀ, ಗ ಪ್ಲಸ್ ಉ ಗು, ಗ ಪ್ಲಸ್ ಊ ಗೂ, ಗ ಪ್ಲಸ್ ರು ಗೃ, ಗ ಪ್ಲಸ್ ಎ ಗೆ, ಗ ಪ್ಲಸ್ ಎ ಗೆ, ಗ ಪ್ಲಸ್ ಐ ಗೈ, ಗ ಪ್ಲಸ್ ಓ ಗೋ, ಗ ಪ್ಲಸ್ ಓ ಗೋ, ಗ ಪ್ಲಸ್ ಔ ಗೌ, ಗ ಪ್ಲಸ್ ಗಮ್, ಗ ಪ್ಲಸ್ ಅಹ ಗಹ. ಈ ರೀತಿಯಾಗಿ ನಾವು ಸ್ವರಗಳನ್ನು ಉಪಯೋಗಿಸಿಕೊಂಡು ಗುಣಿತಾಕ್ಷರಗಳನ್ನು ಬರೀಬೇಕಾಗುತ್ತೆ. ಸೊ ವಿದ್ಯಾರ್ಥಿಗಳೇ, ಇವತ್ತಿನ ಈ ವಿಡಿಯೋ ನಿಮಗೆ ಉಪಯುಕ್ತವೆನಿಸಿದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.